ಬೈಲಹೊಂಗಲ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಕಿತ್ತೂರು ರಾಣಿ ಚೆನ್ನಮ್ಮ ಅಭಿಮಾನಿಗಳು ಹಾಗೂ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಸರದಿ ಧರಣಿ ಸತ್ಯಾಗ್ರಹವು ಶನಿವಾರ 13ನೇ ದಿನಕ್ಕೆ ಕಾಲಿಟ್ಟಿದೆ. ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಸೇರಿದಂತೆ ವಿವಿಧ ಗ್ರಾಮಗಳ ಜನರು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ, ದೇಶದಲ್ಲಿ ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿದ ರಾಣಿ ಚೆನ್ನಮ್ಮ ಅವರಿಗೆ ಅವಮಾನವಾಗಿರುವುದು ತಾಯಿಗೆ ಅವಮಾನ ಮಾಡಿದಂತೆಯೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಧಿ ಸ್ಥಳದ ಅಭಿವೃದ್ಧಿ ಇಷ್ಟು ವರ್ಷಗಳಾದರೂ ಸರಿಯಾಗಿ ಆಗದಿರುವುದು ವಿಷಾದನೀಯ ಎಂದರು. ಕೆಲವು ಪ್ರತಿಮೆಗಳು ಸ್ಥಾಪಿಸಿ ರಾಕ್ ಗಾರ್ಡನ್ ನಿರ್ಮಿಸಿದ್ದೇವೆ ಎಂದು ಹೇಳಿ ಯಾವುದೇ ಮಾಹಿತಿ ನೀಡದೆ ಉದ್ಘಾಟನೆ ಮಾಡಿರುವುದು ಅಸಮರ್ಪಕ ಎಂದು ಅವರು ಟೀಕಿಸಿದರು. 13 ದಿನಗಳಿಂದ ಹೋರಾಟ ನಡೆಯುತ್ತಿದ್ದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹೋರಾಟಗಾರರ ಬೇಡಿಕೆಗಳಿಗೆ ಸ್ಪಂದಿಸದಿರುವುದು ನೋವುಂಟು ಮಾಡಿದೆ ಎಂದು ಹೇಳಿದರು. ಈ ವೇಳೆ ಮುಖಂಡರಾದಂತಹ ಪಂಚನಗೌಡರ್, ದ್ಯಾಮನಗೌಡರ್, ಬಿಆರ್ ಚಿಕ್ಕನಗೌಡರ್, ಎಫ್ಎಸ್ ಸಿದ್ದನಗೌಡರ್, ರಫೀಕ್ ಬಡೇಗರ್ ಸೇರಿದಂತೆ ಹಲವರು ಮಾತನಾಡಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ, ಮಡಿವಾಳಪ್ಪ ಹೋಟಿ, ಮಹೇಶ್ ಹರ್ಕುನಿ, ಸಿದ್ದಾರೂಢ ಹೊಂಡಪ್ಪನವರ್, ಶ್ರೀಶೈಲ್ ಚೌಡನ್ನವರ್, ಸತೀಶ್ ಧಾರವಾಡ್, ಶಿವಾನಂದ್ ಚೌಡನ್ನವರ್, ಬಸವರಾಜ ಉದ್ದಾನ್ ಶೆಟ್ಟಿ ಸೇರಿದಂತೆ ಅನೇಕರು ಧರಣಿಯಲ್ಲಿ ಭಾಗವಹಿಸಿದರು. ಚೆನ್ನಮ್ಮನ ನಾಡಲ್ಲಿ ಇವತ್ತು 13 ದಿವಸಗಳಿಂದ ಉರಿ ಬಿಸಿಲಿನಲ್ಲಿ ಚೆನ್ನಮ್ಮನ ಐಕ್ಯ ಸ್ಥಳಕ್ಕೆ ಆಗಿರ್ತಕ್ಕಂಥ ಅಗೌರವವನ್ನು ಖಂಡಿಸಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅನುದಾನ ಕೊಡಬೇಕು ಅಂತ ಆಗ್ರಹಿಸಿ ನ್ಯಾಯಯುತ ಹೋರಾಟವನ್ನು ಚೆನ್ನಮ್ಮನ ಅಭಿಮಾನಿಗಳು 13 ದಿವಸಗಳಿಂದ ಈ ಒಂದು ವೇದಿಕೆಯಲ್ಲಿ ಸತ್ಯಾಗ್ರಹ ಮಾಡಿದ್ದಾರೆ. ಆದರೆ ದುರಂತ ಅಂತಂದರೆ ಸತ್ಯಾಗ್ರಹ ಮಾಡೋಷ್ಟು ಮಟ್ಟಕ್ಕೆ ಸರ್ಕಾರಗಳಾಗಿರ್ಬೋದು, ಸಂಬಂಧಪಟ್ಟ ಶಾಸಕರು ಅವಕಾಶ ಕೊಡಬಾರ್ದಾಗಿತ್ತು. ಏನು ಸಮಸ್ಯೆ ಕೂಡಲೇ ಅವತ್ತು ಬಗೆಹರಿಸಿ ಅದಕ್ಕೆ ಇನ್ನಷ್ಟು ಅನುದಾನ ತರೋ ಪ್ರಯತ್ನವನ್ನು ಅದೆಲ್ಲ ಸಮಾಜದವರು ಕೂಡಿಸಿ ಏನು ಡೆವಲಪ್ಮೆಂಟ್ ಮಾಡಬೇಕು, ಏನು ಅನ್ಯಾಯ ಆಗೈತಿ ಅದನ್ನು ಸರಿಪಡಿಸು ಅಂತೇಳಿ ಒಂದು ಘೋಷಣೆ ಮಾಡೋ ಕೆಲಸ ನಾವು ಮಾಡಬೇಕಾಗಿತ್ತು. ಇವತ್ತು ಅದು ಮಾಡಿಲ್ಲ ಕಾರಣಕ್ಕೆ ಇವರೆಲ್ಲ ನೊಂದ್ಕೊಂಡು ಕೂತ್ಕೊಂಡಿದ್ದಾರೆ. 13 ದಿವಸ ಆಗೈತಪ್ಪ ಅಂದರೆ ಇಷ್ಟು ಸ್ಪಂದಿಸುವಂಥ ಜವಾಬ್ದಾರಿ ಸರ್ಕಾರ ಮಾಡಬೇಕಾಗಿತ್ತು, ಶಾಸಕರು ಮಾಡಬೇಕಾಗಿತ್ತು.